ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ಸಮಾರಂಭದ ಬಂದಂಥ ಎಲ್ಲ ನನ್ನ ಸಹೋದರರೇ ಪುಟಾಣಿಗಳೇ, ವಿದ್ಯಾರ್ಥಿಗಳೇ, ವ್ಯಕ್ತಿತ್ವ ವಿಕಸನ, ಜ್ಞಾನಾರ್ಜನೆ, ಸ್ವಾವಲಂಬಿತ ಬದುಕಿಗೆ ಶಿಕ್ಷಣವು ಅತಿ ಅವಶ್ಯಕವಾಗಿದೆ. ಅದರಂತೆ ಕೌಶಲಾಭಿವೃದ್ಧಿ, ಉದ್ಯೋಗ ಅವಕಾಶ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಅಡಿಪಾಯವಾಗಿದೆ ಈ ಶಿಕ್ಷಣ. ಇಂತಹ ಉದಾತ್ತ ಧ್ಯೇಯವನ್ನಿಟ್ಟುಕೊಂಡಿರುವಂದುಕೊಂಡು ಸುಮಾರು 23 ವರ್ಷಗಳ ಕಾಲ ಸುಶಿಕ್ಷಿತ ಸಮಾಜದ ನಿರ್ಮಾಣಕ್ಕಾಗಿ ಪ್ರಯತ್ನ ಪಡುತ್ತಿರುವಂತಹ ಅಲ್-ಅಮೀನ್ ಚಾರಿಟೇಬಲ್ ಟ್ರಸ್ಟ್ ಇದು ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದೆ. ಅವರ ಪ್ಯಾಂಪ್ಲೆಟ್ ನೋಡಿದರೆ ಇಡೀ ಸಮಾಜವನ್ನು ಉತ್ತಮ ಒಂದು ಸುಶಿಕ್ಷಿತ ಸಮಾಜವಾಗಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೆ ನಮ್ಮೆಲ್ಲರ ಸಹಕಾರ ಅತಿ ಅಗತ್ಯವಾಗಿದೆ. ಶಿಕ್ಷಣವು ಮನುಷ್ಯನನ್ನು ಉತ್ತಮ ನಾಗರಿಕನಾಗಿ ಮಾಡುತ್ತದೆ ಎಂಬುದಕ್ಕೆ ಇಲ್ಲಿರುವಂಥ ವೇದಿಕೆಯಲ್ಲಿರುವಂಥ ಮಹನೀಯರು, ಪ್ರಾಂಶುಪಾಲರು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಈಗ ಮಾತನಾಡಲು ಹೇಳಿದ ಹಾಗೆ ಶಿಕ್ಷಣವು ಬರೀ ಶ್ರೀಮಂತರಿಗೆ ಮಾತ್ರ ಅಲ್ಲ, ಅಥವಾ ಹಣ ಇದ್ದವರಿಗೆ ಮಾತ್ರ ಅಲ್ಲ. ಶಿಕ್ಷಣವು ಗೌರವವನ್ನು ತಂದುಕೊಡುವಂಥದ್ದು ಪ್ರತಿಯೊಬ್ಬರಿಗೂ ಇದೆ. ಆ ಶಿಕ್ಷಣವನ್ನು ಪಡೆಯುವುದರೊಂದಿಗೆ ಹಾಗೂ ಗೌರವಿಸುವ ಮೂಲಕ ಕೂಡ ಅದಕ್ಕೆ ಗೌರವ ಕೊಡ್ತಾ ಇದೆ. ಅದಕ್ಕೆ ಸಾಕ್ಷಿ ಶ್ರೀಯುತ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬರವರು. ಅವರು ಶಾಲೆಯ ಬಾಗಿಲು ಹತ್ತಲಿಲ್ಲ. ಅವರು ಶಿಕ್ಷಣದ ಬಗ್ಗೆ ಪ್ರೇಮ ಇತ್ತವರಲ್ಲಿ. ಅವರಿಗೆ ಶಿಕ್ಷಕರ ಬಗ್ಗೆ ಹಾಗೂ ಶಾಲೆಯ ಬಗ್ಗೆ ಬಹಳಷ್ಟು ಗೌರವ ಇತ್ತವರಿಗೆ. ಆ ಗೌರವ, ಪ್ರೀತಿ ಮತ್ತು ಈಗಾಗಲೇ ಹೇಳಿದಾಗೆ ಶ್ರಮದೊಂದಿಗೆ ಅವರು ಇಡೀ ವಿಶ್ವದಲ್ಲೇ ಒಂದು ತನ್ನ ಹೆಸರನ್ನು ಪ್ರಚಾರಪಡಿಸಿದ್ದಾರೆ. ಹಾಗೆಯೇ ವಿದ್ಯಾರ್ಥಿಗಳಾದಂಥ ನಾವೆಲ್ಲರೂ ಕೂಡ ನಾವು ಶ್ರಮ ಪಡಬೇಕು. ವಿದ್ಯಾರ್ಜನೆಗಾಗಿ ನಾವು ಕಷ್ಟಪಡಬೇಕು. ಹಿಂದಿನ ಕಾಲದಲ್ಲಿ ನಮಗೆಲ್ಲ ಶಾಲೆಗೆ ಹೋಗುವಾಗ ಅದೆಷ್ಟೋ ಮೈಲುಗಳ ದೂರ ಹೋಗಿ ನಾವು ಶಾಲೆ ಕಲಿಬೇಕಾಗಿತ್ತು. ಹಾಕಲಿಕ್ಕೆ ಸರಿಯಾದಂಥ ವ್ಯವಸ್ಥೆ ಅಂದರೆ ಬಟ್ಟೆ ಬರೆಗಳು ನಮ್ಮಲ್ಲಿ ಇರಲಿಲ್ಲ, ನಮಗಿರಲಿಲ್ಲ, ಬಡತನ ಇತ್ತು. ಆದರೆ ಕಲಿಯುವಂಥ ಛಲ ಮಾತ್ರ ಹೆಚ್ಚಿನವರಲ್ಲಿ ಇತ್ತು. ಆದರೆ ಈಗ ಕಲಿಕೆಗೆ ಬೇಕಾದ ಎಲ್ಲ ಪೂರಕ ವ್ಯವಸ್ಥೆಗಳು ಇದೆ. ವಿದ್ಯಾರ್ಥಿಗಳು ಶಾಲೆಯ ಬಾಗಿಲಿಗೆ ಹೋಗಿ ಗಾಡಿಯಲ್ಲಿ ಹೋಗಿ ಬಾಗಿಲಲ್ಲಿ ಇಳಿಯುವಂಥದ್ದು, ಹಾಗೆ ಮನೆಗೆ ಬರೋದು ಕೂಡ ಗಾಡಿಯಲ್ಲಿ. ಒಟ್ಟಿನಲ್ಲಿ ಶಾಲೆಯಲ್ಲಿ ಬೇಕಾದ ರೀತಿಯ ಎಲ್ಲ ಸೌಕರ್ಯಗಳು ಕೂಡ ಇವೆ. ಸರ್ಕಾರಿ ಶಾಲೆಯನ್ನು ನೋಡಿದರೆ ಸರ್ಕಾರಿ ಶಾಲೆಯಲ್ಲಿ ಊಟದ ವ್ಯವಸ್ಥೆ ಇದೆ, ಸಮವಸ್ತ್ರ ಇದೆ, ಪೌಷ್ಟಿಕ ಆಹಾರಾಂಶಗಳು ಇವೆ. ಎಲ್ಲ ಪುಸ್ತಕಗಳು, ಸಾಕ್ಷಿಗಳು ಕೂಡ ಉಚಿತವಾಗಿ ಸಿಗುತ್ತಾ ಇದೆ. ಅದನ್ನು ಸ್ವೀಕಾರ ಮಾಡಿಕೊಂಡು ಆ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕಾದವರು ನಾವು ವಿದ್ಯಾರ್ಥಿಗಳು. ಆದರೆ ಒಂದು ವಿದ್ಯಾರ್ಥಿಗಳು ನಮ್ಮ ಈ ಅಲ್-ಅಮೀನ್ ಅವರಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಹಾಗೂ ಪೋಷಕರಲ್ಲಿ. ಇಂದಿನ ಕಾಲದಲ್ಲಿ ನಾವೆಲ್ಲರೂ ಕಲ್ತಿದ್ದೇವೆ. ಆ ಕಲಿಕೆಗೆ ಒಂದು ವಿಶೇಷ ಮಾನದಂಡ ಇತ್ತು, ಹಾಗೂ ವಿಶೇಷವಾದ ಒಂದು ಗೌರವ ಕೂಡ ಇತ್ತು. ಇವತ್ತು ಕೂಡ ಸೌಕರ್ಯ ಇದ್ದರೂ ಕೂಡ ಕಲಿಯುತ್ತಾರೆ ಮಕ್ಕಳು. ಆದರೆ ಕಲಿಕೆಗೆ ನಮ್ಮ ಮಕ್ಕಳ ಪೋಷಕರ ಸಹಕಾರ ಸಾಕಾಗುವುದಿಲ್ಲ ಎಂಬುದು ನನ್ನೊಂದು ಅನಿಸಿಕೆ. ಒಂದು. ಎರಡನೇದಾಗಿ ವಿದ್ಯಾರ್ಥಿಗಳು ಕೂಡ ಹಾಗೆ ಈಗ ಕಲಿಯುವುದರಲ್ಲಿ ಬಹಳಷ್ಟು ಹಿಂದಿದ್ದಾರೆ. ಅವರಿಗೆ ಬಂದಂಥ ಈಗಿರುವಂಥ ಮೊಬೈಲ್ ಆಗಿರಲಿ ಅಥವಾ ಇನ್ನಿತರ ಮಾಧ್ಯಮಗಳಾಗಿರಲಿ ಎಲ್ಲೂ ಕೂಡ ಅವುಗಳಿಗೆ ಕೈಗೆ ಸೇರುವುದರಿಂದಾಗಿ ಏನೋ ಗೊತ್ತಿಲ್ಲ, ಅವರು ಕಲಿಕೆಯಲ್ಲಿ ಬಹಳಷ್ಟು ಹಿಂದುಳಿದಿರ್ತಾರೆ. ಆ ಕಲಿಕೆ ಹಿಂದುಳಿದಂಥ ಮಕ್ಕಳನ್ನು ನಮ್ಮ ಈ ಚಾರಿಟೇಬಲ್ ಟ್ರಸ್ಟ್ನವರು ಸ್ವಲ್ಪ ಪ್ರಯತ್ನಪಟ್ಟು ಅವರ ಮನವೊಲಿಸಿಕೊಂಡು ನಾವಿವತ್ತು ಒಂದು ವಿದ್ಯಾರ್ಥಿಗಳ ಕಾರ್ಯಾಗಾರ ಮಾಡಿದ್ದಾರೆ. ಹಾಗೇನೆ ಆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಾರ್ಯಾಗಾರ ಮಾಡಿಕೊಂಡು ಅವರ ಮುಂದಿನ ಜೀವನ ಯಶಸ್ಸುಗೊಳಿಸಲಿಕ್ಕೆ ಪ್ರಯತ್ನಿಸಬೇಕು. ಅಷ್ಟು ಮಾತ್ರ ಅಲ್ಲ, ಮಕ್ಕಳು ಗೌರವ ಕೊಡುವುದಾಗಲಿ, ಹಿರಿಯರಿಗೆ ಗೌರವ ಕೊಡೋದು, ಶಿಕ್ಷಕರಿಗೆ ಗೌರವ ಕೊಡೋದು, ಇದೆಲ್ಲ ಕೂಡ ಈಗ ಇತ್ತೀಚೆಗೆ ಕಡಿಮೆ ಆಗ್ತಾ ಬಂದಿದೆ. ಇದು ಯಾವುದರ ಪ್ರಭಾವ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವನ್ನು ಕೂಡ ಸರಿಪಡಿಸಿಕೊಂಡು ನಾವು ಉತ್ತಮ ಜ್ಞಾನಾರ್ಜನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು. ಹಾಗೆ
ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳ ಬಗ್ಗೆ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಿಕೊಳ್ಬೇಕು. ಈ ಅಲ್-ಅಮೀನ್ ಶಿಕ್ಷಣಕ್ಕಾಗಿ ಎಷ್ಟು ಪ್ರಯತ್ನ ಪಡ್ತಾ ಇದೆಯಾ, ಶಿಕ್ಷಣದಿಂದ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರ ಕೊಡಬೇಕು. ನಮ್ಮಿಂದಾಗುವ ಸಹಕಾರನೆಲ್ಲ ಕೊಡುತ್ತಾ ಅಲ್ಲಾಹು ಅವರಿಗೆ ಆಯುರಾರೋಗ್ಯ ಹಾಗೂ ದೀರ್ಘಾಯುಷನ್ನು ಕೊಡಲಿ ಅಂತ ಹೇಳುತ್ತಾ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ವಿರಾಮಗೊಳಿಸ್ತಾ ಇದ್ದೇನೆ. ಜೈ ಹಿಂದ್.